ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಹುಡುಗಿ ಲೋಕ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿರ್ತೀನಿ. ಇವತ್ತು ಏನಪ್ಪ ಅಂತಂದರೆ ಒಂದು ಬೆಳಗಿನ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ ಒಂದು ರೀತಿ ಬೆಂಕಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ರಜತ್ ಧ್ರುವಂತು ಫುಲ್ ಫೈಟ್ ಅಂತಲೇ ಹೇಳ್ಬೋದು. ಏನು ಮಾಡ್ಕೊತೀಯ ಮಗನೇ, ಮಾಡ್ಕೋಬಾ ಅಂತ ಧ್ರುವಂತ್ ಕರಿತಾನೆ. ಬಾರ್ಲೆ ಮಾಡ್ತೀನಿ ಅಂತಂದ್ಬಿಟ್ಟು ರಜತ್ ಹೇಳ್ತಾರೆ. ಇಲ್ಲಿ ಯಾರಿಗೆ ಮಾಡಬೇಕಾಗಿಲ್ಲ ಸ್ನೇಹಿತರೆ. ಒಬ್ರಿಗೊಬ್ರು ಮಾಡಿದರೆ ಖಂಡಿತವಾಗ್ಲೂ ಹೊರಗೆ ಬರೋದಂತ ಫಿಕ್ಸು. ಆದರೆ ಕೋಪ ಅನ್ನೋದು ನಮ್ಮ ಕೈಯಲ್ಲಿ ಕೊಟ್ಟರೆ ಅದು ಆಗೋದು ನಮಗೆ ಎಫೆಕ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಮನೆ ಅಂತ ಬಂದಾಗ ಗೆಲ್ಲೋದಕ್ಕೆ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ನಾನು ಗೆಲ್ಲಬೇಕು ಎಲ್ಲರೂ ಅವರ ಒಂದು ಮೈಂಡಲ್ಲಿ ಇಟ್ಕೊಂಡು ಬಂದಿರೋ ಅಂಥದ್ದು. ಆದರೆ ಇನ್ಮೇಲೆ ಶುರುವಾಗಿದೆ ಬೆಂಕಿ ಬಿರುಗಾಳಿ ಆಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಷ್ಟು ದಿನ ನಾರ್ಮಲ್ ಆಗಿತ್ತು. ಇನ್ನೇನು ತುಂಬ ದಿನಗಳೇನು ಉಳಿದಿಲ್ಲ ಬಿಗ್ ಬಾಸ್ ಎಂಡ್ ಆಗೋದಕ್ಕೆ. ತುಂಬ ಆಟ ಆದರೂ ಫುಲ್ಲು ಸ್ಟ್ರಾಂಗ್ ಇರುತ್ತೆ. ಆದರೆ ಇನ್ಮೇಲೆ ಬಿಗ್ ಬಾಸ್ ನೋಡೋದಕ್ಕೆ ಒಂದು ರೀತಿ ಫುಲ್ ಇಂಟ್ರೆಸ್ಟ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾಮಿನೇಟಿವ್ ವಿಷಯ ಅಂತ ಬಂದಾಗ ಪ್ರತಿ ವಾರ ಇದೇ ಟಾರ್ಗೆಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಒಬ್ಬರ ಮೇಲೆ ಒಬ್ಬರು ಇಲ್ಲಿ ಏನಪ್ಪ ಅಂತಂದರೆ ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾಮಿನೇಟ್ ಮಾಡಬೇಕು ಅಂತ ಮಾಡಿದ್ರು ಅಥವಾ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರು ಅಂತ ಗೊತ್ತಿಲ್ಲ. ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ. ಇಲ್ಲಿ ಕಾವ್ಯ ಏನು ಹೇಳಿದ್ರಪ್ಪ ಅಂತಂದರೆ, ರಜತ್ ಅವರು ಕೂಡ ಇಲ್ಲಿ ಹೇಳಿರುವಂಥದ್ದು ಬರೀ ಗಿಲ್ಲಿ ಹತ್ರ ಇರ್ತಾರೆ ಅಂತಂದ್ಬಿಟ್ಟು ಅವರವರ ಒಂದು ಮನಸ್ಸಿಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಹತ್ರ ಜಾಸ್ತಿ ಇರೋದು ಫಿಕ್ಸು. ಓಕೆನಾ? ಅದು ಬಿಟ್ಬಿಟ್ಟು ಅವ್ರ ಜೊತೆ ಇರ್ತಾರೆ, ಇವ್ರ ಜೊತೆ ಇರ್ತಾರೆ. ಯಾಕೆ ರಜತ್ತು ಗಿಲ್ಲಿ ಅಷ್ಟೇ ಕಂಡ್ರ ನಿಮ್ಮ ಕಣ್ಣಿಗೆ ಕಾವ್ಯ ಅವರೇ? ಬೇರೆ ಯಾರೂ ಕಾಣಲೇ ಇಲ್ವಾ ನಿಮಗೆ? ಯಾರು ರಾಶಿಕಾ ಮತ್ತು ಸೂರಜ್ ಕಾಣಲೇ ಇಲ್ವಾ ನಿಮಗೆ? ಮತ್ತು ಜಾನ್ವಿ ಅಶ್ವಿನಿ ಅವ್ರು ಕಾಣಲೇ ಇಲ್ವಾ? ಇವಾಗಂತೂ ಜಾನ್ವಿ ಹೊರಗೆ ಬಂದಿದ್ದಾರೆ ಸಹಿ, ಓಕೆ. ಅದಕ್ಕೂ ಮುಂಚೆ ಜಾನ್ವಿ ಅಶ್ವಿನಿ ಅವರು ಎಷ್ಟು ಒಟ್ಟಾಗಿದ್ದರು ಅದೆಲ್ಲ ಏನು ನೋಡಲೇ ಇಲ್ವಾ ನೀವು ಬಿಗ್ ಬಾಸ್ ಮನೇಲಿ ಇದ್ಕೊಂಡು? ಇವಾಗ ಗಿಲ್ಲಿ ಮತ್ತು ರಜತ್ ಒಟ್ಟಾಗಿದ್ದಾರೆ, ಯಾವಾಗಲೂ ಅವ್ರ ಹತ್ರ ಇರ್ತಾರೆ ಅಂತಂದ್ರೆ ಇವಾಗ ಅವರಿಬ್ಬರು ಅಷ್ಟೇ ನಿಮ್ಮ ಕಣ್ಣಿಗೆ ಕಾಣೋದು ಅಲ್ವಾ ಸ್ನೇಹಿತರೆ? ಏನು ಹೇಳ್ತಾರೆ ಇದಕ್ಕೆಲ್ಲ? ಹಾಗಾಗಿ ಇಲ್ಲಿ ಚೈತ್ರ ಅವರು ಅಶ್ವಿನಿ ಮತ್ತು ರಕ್ಷಿತ್ ಅವರಿಗೆ ನಾಮಿನೇಟ್ ಮಾಡುವಂಥ ಅವಕಾಶ ಕೊಡಲಿಲ್ಲ. ಓಕೆನಾ? ಇಲ್ಲಿ ಅವ್ರನ್ನ ಹೊರಗೆ ಇಟ್ಟಿದ್ದಾರೆ ಚೈತ್ರ ಅವರು ಅಂತಲೇ ಹೇಳ್ಬೋದು. ಮತ್ತು ಅಶ್ವಿನಿ ರಕ್ಷಿತನ ಯಾಕಂತಂದರೆ ಸರಿಯಾದ ಸೂಕ್ತ ಕಾರಣ ಕೊಡದೇ ಅವರು ನಾಮಿನೇಟ್ ಮಾಡ್ತಾರೆ ಅಂತಂದ್ಬಿಟ್ಟು ಹಂಗಾಗಿ ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ. ಇವರು 0 ಪಾಯಿಂಟನ್ನು ಕೊಟ್ಟಿದ್ದಾರೆ, 0 ಕ್ಯಾಫನ್ನು ಹಾಕಿದ್ದಾರೆ ರಕ್ಷಿತಾಗೆ ಮತ್ತು ಅಶ್ವಿನಿಗೆ. ಕಾವ್ಯಕ್ಕೆ ಬಂದುಬಿಟ್ಟು ಇಬ್ಬರನ್ನ ನಾಮಿನೇಟ್ ಮಾಡುವಂಥ ಅವಕಾಶ ಕೊಟ್ಟಿರುವಂಥದ್ದು ಚೈತ್ರ. ರಘು ಅವರಿಗೆ 1 ಪಾಯಿಂಟನ್ನು ಕೊಟ್ಟಿರ್ತಾರೆ, ಅಂದರೆ 1 ಕ್ಯಾಪನ್ನು ಕೊಟ್ಟಿರ್ತಾರೆ. ಆದರೆ ರಘು ಅವರು ಒಬ್ಬರನ್ನ ನಾಮಿನೇಟ್ ಮಾಡುವಂಥ ಅವಕಾಶ ಕೊಟ್ಟಿರುವಂಥದ್ದು ಚೈತ್ರ ಅವರು. ಓಕೆನಾ? ಓಕೆ, ಇದೆಲ್ಲ ಆಯಿತು ಸ್ನೇಹಿತರೆ. ಆದರೆ ಕಾವ್ಯ ಅವರು ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇಲ್ಲಿ ನಾನು ಎಷ್ಟು ಸಲ ಹೇಳಿದ್ರು ಕಾಮಿಡಿ ಎಲ್ಲ ಮಾಡಬೇಡ ಹಂಗೆ ಹಿಂಗೆ ಅಂತ ಕೆಲವೊಂದಷ್ಟು ಕಾರಣನ ಹುಡುಕಿ ಅವರು ನಾಮಿನೇಟ್ ಮಾಡುವಂಥದ್ದು. ಓಕೆನಾ? ಅದೆಲ್ಲ ಓಕೆ ಸ್ನೇಹಿತರೆ. ಅಪ್ಪಿ ನನ್ನ ಒಂದು ಕ್ವಶನ್ ಏನಪ್ಪ ಅಂತಂದರೆ, ಕಾವ್ಯ ಅವ್ರನ್ನ ಗಿಲ್ಲಿ ನಾಮಿನೇಟ್ ಮಾಡಿದರೆ ತಿರ್ಗಾ ಮನೇಲಿ ಉಳಿತಾರ? ಏನು ಹೇಳ್ತಾರೆ ಇದಕ್ಕೆ? ಗಿಲ್ಲಿ ಎಷ್ಟು ಸರಿ ಬೇಕಾದರೂ ನಾಮಿನೇಟ್ ಆದ್ರೂ ಓಕೆ, ಹೊರ್ಗಡೆ ಜನ ಉಳಿಸ್ಕೋತಾರೆ ಅಂತ ಹೇಳ್ತೀನಿ. ಯಾಕಂತಂದರೆ ಗಿಲ್ಲಿಗೆ ಅಷ್ಟೊಂದು ಪವರ್ ಇದೆ, ಅಷ್ಟೊಂದು ಬೆಂಬಲ ಇದೆ, ಅಷ್ಟೊಂದು ಅಭಿಮಾನಿಗಳಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಗಿಲ್ಲಿಗೆ. ಆದರೆ ಕಾವ್ಯ ಮಾಡಿದ್ದು ತಪ್ಪ ಸರಿಯಾ ನನ್ನ ಸೆಕೆಂಡ್ರಿ. ಆದರೆ ನೋಡಿಬಿಟ್ಟು ಇವ್ರು ನಾಮಿನೇಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಕಾವ್ಯ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಏನಪ್ಪ ಅಂತಂದರೆ ಒಂಟಿಯಾಗಿ ಆಟ ಆಡ್ಲಿಕ್ಕೆ ಬಂದಿದ್ದಾರೆ, ಓಕೆ. ಆದರೆ ಎಲ್ಲೋ ತಪ್ಪು ಮಾಡಿದ್ರೇನೋ ಅನಿಸ್ತು ನನ್ನ ಒಂದು ಪ್ರಕಾರ. ನಾನು ಹೇಳ್ತಾ ಇರೋದು ಸ್ನೇಹಿತರೆ, ರಜತ್ಗೂ ನಾಮಿನೇಟ್ ಮಾಡಿದ್ರು, ಗಿಲ್ಲಿಗೂ ನಾಮಿನೇಟ್ ಮಾಡಿದ್ರು ಅವ್ರು ಕೊಟ್ಟಿರುವಂಥ 2 ಪಾಯಿಂಟಲ್ಲಿ. ಆದರೆ ಗಿಲ್ಲಿಗೆ ನಾಮಿನೇಟ್ ಮಾಡಿರೋದು ಸ್ವಲ್ಪ ನನ್ನ ಪ್ರಕಾರ ತಪ್ಪು ಅಂತ ಅನ್ನಿಸ್ತು. ಓಕೆ, ನೋಡೋಣ, ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಕಾರಣ ಕೊಟ್ಬಿಟ್ಟು ಅವ್ರು ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡಬೇಕಾಗತ್ತೆ. ಆದರೆ ಧ್ರುವಂತೂ ತುಂಬ ತಪ್ಪು ಮಾಡಿದರು. ಅವ್ರೇನೋ ಒಂದು ಮಾಡಬೇಕಾದ್ರೆ ಇವ್ರು ಯಾಕೆ ಅಡ್ಡ ಹೋದ್ರು ಅಂತ ಇಲ್ಲಿ ಜಗಳ ಶುರುವಾಯಿತು. ಯಾಕಂದರೆ ಫುಟೇಜ್ಗೋಸ್ಕರ ಅಂತ ಹೇಳ್ತಾರೆ. ಯಾಕಂದರೆ ಯಾವಾಗ್ಲೂ ಸ್ಟ್ರಾಂಗ್ ಇರುವಂಥ ಒಂದು ಸ್ಪರ್ಧೆನ ಇಲ್ಲಿ ಕಾಲು ಎಳೆದು ಒಂದು ಫುಟೇಜ್ಗೋಸ್ಕರ ಇಲ್ಲಿ ಧ್ರುವಂತ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಪದೇ ಕ್ಯಾಮ್ರಾ ಮುಂದೆ ಬಂದು ಹಂಗೆ ಬಿಗ್ ಬಾಸ್ ಹಿಂಗೆ ಬಿಗ್ ಬಾಸ್ ಅಂತ ಹೇಳ್ಕೊತಾನೆ ಇರ್ತಾರೆ.
ಅಂಥವರೇ ಇವರು ಧ್ರುವ ಅಂತಂತಾನೆ ಹೇಳ್ಬೋದು. ಆದರೆ ಏನಪ್ಪ ಅಂತಂದರೆ ರಕ್ಷಿತನ ಹೊರಗಡೆ ಇಡಬಾರ್ದಿತ್ತು. ಯಾಕಂತಂದರೆ ಕಾವ್ಯ ಬಂದು ವಿಚಾರದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳಿದರು ಅಂತಲೇ ಹೇಳ್ಬೋದು. ರಕ್ಷಿತ್ ಅವರು ಸರಿಯಾದ ಕಾರಣ ಕೊಡದೇನೆ ನಾಮಿನೇಟ್ ಮಾಡ್ತಾರೆ, ಹೊರಗಡೆ ಇಟ್ಬಿಟ್ರು ಅಂತಲೇ ಹೇಳ್ಬೋದು ರಕ್ಷಿತನ. ಓಕೆ ಸ್ನೇಹಿತರೆ, ಎಪಿಸೋಡ್ ನೋಡೋಣ, ಗೊತ್ತಾಗುತ್ತೆ ಏನು.